ನೀವು ತುಂಬಾ ನೆನಪಾಗ್ತೀರಾ ಅಪ್ಪ. ಅಪ್ಪ ಅಳ್ಬಿಡ ಮಗಳೇ, ನಿನ್ನ ನೋಡಕ್ ನಾನು ಅವಾಗ ಬರ್ತಿರ್ತೀನಲ್ವಾ. ಅಪ್ಪ ಇಲ್ಲಿ ನೋಡು ಸಕ್ಕು, ನಿನಗೆ ಅಜ್ಜಿ ಏನ್ ಹೇಳಿದ್ರೇಳು? ಇನ್ನೊಂದೆ ನೀನು ಅವ್ರ ಮನೆ ಧ್ಯಾನದಲ್ಲೇ ಇರಬಾರ್ದು. ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಿದ್ಯಾ, 4 ಜನ ಮೆಚ್ಚೋ ಹಾಗೆ ಸಂಸಾರ ಮಾಡ್ಬೇಕು. ನೀನು ನೋಡಕ್ ನಾನು ಅವಾಗ ಬರ್ತಿರ್ತೀನಿ ಮಗಳೇ. ದಿಗಂಬರ ರಾವ್, ಸಕ್ಕು ತುಂಬಾ ಚಿಕ್ಕ ಹುಡುಗಿ, ಹುಷಾರಾಗಿ ನೋಡ್ಕೊಳ್ಳಿ. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡ ಮನ್ಸು ಮಾಡಿ ಕ್ಷಮಿಸಿ. ಅಮ್ಮ ಅಮ್ಮ ಅಳಿಯಂದ್ರೆ ನಾವು ನಮ್ ಪಂಚ ಪ್ರಾಣನ, ನಮ್ ಸರ್ವಸ್ವನ, ನಮ್ ಬಂಗಾರದಂತ ಮಗಳನ್ನ ನಿಮಗ್ ಒಪ್ಪಿಸ್ತಾ ಇದ್ದೀವಿ. ಇವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸಾಕು, ಪ್ರತಿ ಹೆಣ್ಣಿನ ಜೀವನದಲ್ಲೂ ಈ ಘಟ್ಟ ಬಂದೇ ಬರುತ್ತೆ. ಈ ಆಗ್ಲಿಕ್ಕೆ ತಪ್ಪಿದ್ದಲ್ಲ. ಇನ್ ಮುಂದೆ ನಿನ್ಗೆ ನಿಮ್ಮತ್ತೆ ಮನೆನೇ ಸರ್ವಸ್ವ. ನೆನ್ಪಿಟ್ಕೋ ಮಗಳೇ. ಸಾಕು, ಇವತ್ತಿಂದ ನಿಮ್ಮತ್ತೆ ಅವರೇ ನಿನ್ನ ಹೆತ್ತ ತಾಯಿ. ನಿನ್ ಕನ್ಸಲ್ಲೂ ಕೂಡ ಅವ್ರ ಮಾತನ್ನ ಮೀರಬಾರ್ದು. ಅವ್ರ ಮಾತೆ ನಿನಗ್ ವೇದ ವಾಕ್ಯ, ಅದನ್ನ ಧಿಕ್ಕರಿಸಬಾರ್ದು. ಆ ಪಾಂಡುರಂಗನ ಆಶೀರ್ವಾದ ನಿನ್ ಮೇಲೆ, ನಿನ್ ಗಂಡನ ಮೇಲೆ ಯಾವಾಗ್ಲೂ ಇರುತ್ತೆ ಸಕ್ಕು. ತಗೋ ಮಗಳೇ. ಅಳ್ತಾ ಇದ್ರೆ ನಾನು ಇಲ್ಲಿಂದ ಹೇಗ್ ಹೋಗಕ್ಕಾಗತ್ತೆ ಹೇಳಿ? ನೀವ್ ಹೀಗಾದ್ರೆ ಪಾಂಡುರಂಗನಿಗೆ ಇಷ್ಟ ಆಗಲ್ಲ. ನೀವೆಲ್ರೂ ನನ್ಗೋಸ್ಕರ ಜೋರಾಗಿ ಪಾಂಡುರಂಗನ್ ನಾಮಸ್ಮರಣೆ ಮಾಡಿ. ಯಮುನಾ, ಇವ್ರ ನಾಟಕ ನೋಡಕ್ ಆಗ್ತಿಲ್ಲ. ಈ ಹುಡುಗಿಗೆ ಎಲ್ರ ಮೇಲೂ ಅಧಿಕಾರ ಚಲಾಯಿಸೋ ಅಭ್ಯಾಸ ಇದೆ ಅನ್ಸುತ್ತೆ. ಇಲ್ ನೋಡು ಮನೋರಮ, ಅವಳು ನಿನ್ ಮಾತ್ ಕೇಳ್ತಾಳೆ ಅಂತ ನನಗ ಅನ್ನಿಸ್ತಾ ಇಲ್ಲ. ಹುಷಾರು. ಶಿವಪ್ಪ, ಇದು ತುಂಬಾ ಒಳ್ಳೆ ಆಲೋಚನೆ. ನಾವು ಪಾಂಡುರಂಗನ ಸ್ಮರಣೆ ಮಾಡ್ತಾ ಸಕ್ಕುಗೆ ಬೀಳ್ಕೊಡೋಣ. ಹೇಳಿ, ಪುಂಡರೀಕ ವರದೇವ ಪಾಂಡುರಂಗ, ಶ್ರೀ ಜ್ಞಾನದೇವ पंडरीनाथ महाराज की विठ्ठल विठ्ठल पांडुरंग, 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 विठ्ठल विठ्ठल